ಮುಂಬೈ ಸ್ಟೇಷನ್ನು ಬ್ರಿಟಿಷರ ಕಾಲದಲ್ಲಿ ಕಟ್ಟಿರೋದು ಏನನ್ನ ಸ್ಟೇಷನ್ Mumbai are being connected with a direct train in addition to Udyan Express. We looked at both the alternatives. One route passes through entire Karnataka. If you look at the entire route, one route passes through Karnataka, goes all the way to North Karnataka, Hubli Dharwad, and then goes to Maharashtra and goes to Mumbai. There is another route which basically goes via Wadi, Uttakal, Solapur, Pune, and then on to Mumbai. Now, when we are looking at connectivity of Bangalore and Mumbai, we cannot just look at the traditional Wadi Uttakal route, because the aspirations of people of that state would require that there should be a route, there should be a train via entire Karnataka, all the way to North Karnataka, Hubli Dharwad, and then on the way to Mumbai. So instead of one train, we decided to have two trains. ಮುಂಬೈಗೆ ಮಾಡ್ತಕ್ಕಂಥ ಅದಕ್ಕೆ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರೈಲ್ವೆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟಂಥ ಸನ್ಮಾನ ಅಶ್ವಿನಿ ವೈಷ್ಣವ್ ಅವರಿಗೆ ಕರ್ನಾಟಕದ ಜನತೆ ಪರವಾಗಿ ನಾವೆಲ್ಲರೂ ಕೂಡ ಜೋರಾಗಿ ಎದ್ದು ನಿಂತು ಒಂದ್ಸಾರಿ ಚಪ್ಪಾಳೆಯನ್ನು ಹೊಡಿಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಜೋರಾಗಿ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು. ಅಶ್ವಿನಿ ವೈಷ್ಣವ್ ಅವರ ಕಾರ್ಯದಕ್ಷತೆಗೆ ಇದೊಂದು ಕೈಗನ್ನಡಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಒಂದೆರಡು ವಿಚಾರಗಳನ್ನು ಮಾತ್ರ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಸಹೋದರ ತೇಜಸ್ವಿ ಸೂರ್ಯ ಹೇಳಿದಾಗೆ ಈ ರೈಲು ಡೈರೆಕ್ಟಾಗಿ ಬೆಂಗಳೂರನ್ನು ಬಿಟ್ಟು ಬೆಂಗಳೂರಿನ ತುಮಕೂರಿನ ಚಿಕ್ಕಜಾಜೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮೀರಜು, ಕನ್ನಡ ಹೀಗೆ ಸುಮಾರು 7-8 ಕಡೆ ನಿಲ್ಲಿಸಿ ಇದು ತಲುಪತಕ್ಕಂಥ ಡೈರೆಕ್ಟ್ ರೈಲು ಉದ್ಯಾನ ಎಕ್ಸ್ಪ್ರೆಸ್ ಅನ್ನು ಬಿಟ್ಟರೆ ಇದು ಎರಡನೇದಾಗಿದೆ. ರೈಲ್ವೆ ಬಡ್ಜೆಕ್ಟು ಸಾಮಾನ್ಯ ಬಡ್ಜೆಟ್ಗೆ ಹೋಲಿಕೆ ಮಾಡಿ ಅದನ್ನು ಅದರ ಜೊತೆಗೆ ಸೇರ್ಪಡೆ ಮಾಡಿ ಸುಮಾರು 2,93,000 ಕೋಟಿ ರೂಪಾಯಿಗಳನ್ನು ಕೊಡೋದ್ರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳು ರೈಲ್ವೆಯನ್ನು ಪ್ರಗತಿಯ ಸಂಕೇತ ಅನ್ನೋದನ್ನು ತೋರಿಸೋದ್ರ ಮುಖೇನ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ಕರ್ನಾಟಕದಲ್ಲಿ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ಈಗಾಗಲೇ ಪ್ರಗತಿಯಲ್ಲಿದೆ. ಅದಲ್ಲದೆ 2014ರಿಂದ ಇಲ್ಲಿವರೆಗೂ ಸುಮಾರು 3,742 ಕಿಲೋಮೀಟರ್ ದೂರ ವಿದ್ಯುತ್ಕರಣ ಆಗಿದೆ. 97% ಮುಗಿದಿದೆ ವಿದ್ಯುತ್ತೀಕರಣ. ಇನ್ನು ಕೇವಲ 3% ಆದರೆ 100ಕ್ಕೆ 100 ವಿದ್ಯುತ್ಕರಣ ಮಾಡಿದಂಥ ಕೀರ್ತಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕರ್ನಾಟಕದವರು ಕೂಡ ಭಾಗಿಯಾಗ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಅಣ್ಣ ತಂಗಿಯರು ಇವತ್ತು ಬೆಂಗಳೂರಿನ SMBTಯ ಒಂದು ರೈಲ್ವೆ ನಿಲ್ದಾಣದಿಂದ ಇವತ್ತು ಹೊಸದಾಗಿ ಇವತ್ತು ಮುಂಬೈಗೆ ಬೆಂಗಳೂರು ಮತ್ತು ಮುಂಬೈ ಎಕ್ಸ್ಪ್ರೆಸ್ ಇವತ್ತು ಚಾಲನೆಗೊಳ್ತಾ ಇದೆ. ಈ ಬೆಂಗಳೂರು ಮತ್ತು ಮುಂಬೈ ಬೆಂಗಳೂರು ಬಂದು ಒಂದು ನಮ್ಮ ದೇಶದ ಫೈನಾನ್ಷಿಯಲ್ ಟೆಕ್ನಾಲಜಿ ಕ್ಯಾಪಿಟಲ್, ಅದೇ ರೀತಿ ಮುಂಬೈ ಬಂದು ಫೈನಾನ್ಷಿಯಲ್ ಕ್ಯಾಪಿಟಲ್ಲು. ಈ ಒಂದು ಮಧ್ಯ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು, ಎಲ್ಲರೂ ಕೂಡ ಓಡಾಡ್ತಾರೆ. ಯಾವತ್ತೂ ಕೂಡ ಬಸ್ಸಿನ ಜರ್ನಿ ಬಹಳ ತೊಂದರೆ ಆಗ್ತಿತ್ತು. ಇವತ್ತು ಟ್ರೈನ್ಗಳನ್ನು ಬಿಟ್ಟಿರುವಂಥದ್ದು ಬಹಳ ಒಂದು ಸಂತೋಷಕರವಾದ
ಬೇರೆ ಬೇರೆ ಇದಕ್ಕೆ ನಾವು ಯಾವ ರೀತಿ ಅದನ್ನು ರಸ್ತೆಗಳಿಗೆ ಯಾವ ರೀತಿ ಅದನ್ನು ಹೊಂದಾಣಿಕೆ ಮಾಡಬೇಕು ಇದೆಲ್ಲವನ್ನು ಕೂಡ ಈಗಾಗಲೇ ಮಾಡಿ ಇದೊಂದು ಹೊಸ ಐತಿಹಾಸಿಕ ಕರ್ನಾಟಕದ ಜನರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಪ್ರಧಾನಿಗಳ ಒಂದು ಸೂಚನೆ, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪ, ನಮ್ಮ ಅಧಿಕಾರಿಗಳ ಕಾರ್ಯದಕ್ಷತೆಯಲ್ಲಿ ಇದನ್ನು ಮಾಡೋದಕ್ಕೆ ಇವತ್ತು ಬೆಳಗ್ಗೆಯಿಂದ ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಜೊತೆಯಲ್ಲಿ ನಾವು ಯಲಹಂಕದ ಮೆಗಾ ಕೋಚಿಂಗ್ ಟರ್ಮಿನಲ್ಲು ವಿಶ್ವದ ಭೂಪಟದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಮೊದಲನೇದು. ಈ ಮೊದಲನೇದನ್ನು ನಾವು ಕಾರ್ಯರೂಪಕ್ಕೆ ತರೋದ್ರ ಮುಖೇನ ನಾವು ಯಾವ್ಯಾವುದಕ್ಕೆ ಎಷ್ಟೆಷ್ಟು ನಾವು ಕೆಲಸ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಮೇಲ್ಸೇತುವೆ ಕೆಳಸೇತುವೆಗಳನ್ನು ಈಗಾಗಲೇ ಕೆಲವು ಕಡೆ 25, 30, 40 ವರ್ಷಗಳಿಂದ ಎಲ್ಲವನ್ನು ಕೂಡ ನಿಮ್ಗೆ ಡೀಟೇಲ್ ಬೇಕಂತ ಕೇಳಿದ್ರೆ ನಮ್ಮ ಇವ್ರಿಗೆ ಹೇಳ್ತೀನಿ, ಅಮ್ಮ ಆ ಎಲ್ಲ ಡೀಟೇಲ್ ಕೊಡಿ, ಯಾವತ್ತಿಂದ ನಿಂತೋಗಿತ್ತು, ಯಾವ ರೀತಿ ಬಂದಿದೆ ಎಲ್ಲವನ್ನು ಕೂಡ ನಿಮ್ಮ ಮಾಹಿತಿಯನ್ನು ಆದಮೇಲೆ ಕೊಡ್ತಾರೆ. ಅದಲ್ಲದೆ ನಾವಿವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು, ನಮ್ಮ ಅಧಿಕಾರಿಗಳು ಬೆಂಗಳೂರು ಸಂಬಂಧಪಟ್ಟಾಗೆ ನಾವು ಸುಮಾರು 2.5 ಗಂಟೆಗೂ ಮೇಲ್ಪಟ್ಟು ಚರ್ಚೆ ಮಾಡಿ ಒಂದು ಸಂದೇಶವನ್ನು ನಿಮ್ಮ ಮೂಲಕ ಬೆಂಗಳೂರು ನಗರ ಜನರಿಗೆ, ಬೆಂಗಳೂರಿಗೆ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಗೇಟ್ಗಳಿಂದ ಆಗ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥ ಅದಕ್ಕೆ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ಇದರಲ್ಲಿ ಸುಮಾರು 100 LC ಗೇಟ್ಗಳನ್ನು ನಾವು 100 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ 100 LC ಗೇಟ್ಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅದರೊಳಗೆ ROB ಮತ್ತು RVB 46 ಸ್ಯಾಂಕ್ಷನ್ ಆಗಿದೆ.